ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಯಾ ಜಗತ್ತು. ಹಿಟ್ಲರ್ ಕಲ್ಯಾಣ ಭಾಗ 13. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂಕ್ಷ್ಮವಾದ ಜಾಗದಲ್ಲಿ ಮೊದಲ ಬಾರಿಗೆ ಒಬ್ಬ ಗಂಡಸಿನ ತುಟಿಗಳ ಸ್ಪರ್ಶ ಅವಳನ್ನು ಉಸಿರು ಕಟ್ಟುವಂತೆ ಮಾಡಿದಾಗ ಅವಳ ಕೈಗಳು ಅವನ ಬೆನ್ನನ್ನು ಸುತ್ತಿ ಅವನು ಮಾಡ್ತಾ ಇರುವ ಕೆಲಸಗಳಿಗೆ ಆ ಕಾಮದ ತಾಪವನ್ನು ತಡೆಯಲಾರದೆ ತನ್ನ ಉಗುರುಗಳನ್ನು ಅವನ ಬೆನ್ನ ಮೇಲೆ ಗಟ್ಟಿಯಾಗಿ ಇಳಿಸಿದ್ಲು ಅಕ್ಷತಾ. ಅವಳು ನೀಡಿದ ಆ ಗಾಯಗಳನ್ನು ಸಹ ಲೆಕ್ಕಿಸದೆ ಸೌರಭ್ ಅವನು ತನ್ನ ಕೆಲಸದಲ್ಲಿ ತಲ್ಲೀನನಾಗಿ ಇದ್ದ. ಚುಚ್ಚುವ ಯೌವನದ ಸೌಂದರ್ಯಕ್ಕೆ ಅಡ್ಡ ಬಂದಿದ್ದ ಪರದೆಯನ್ನು ತೆಗೆಯಲು ಅವನು ತನ್ನ ತುದಿ ಹಲ್ಲುಗಳನ್ನು ಅಸ್ತ್ರವನ್ನಾಗಿ ಬಳಸ್ತಾ ಇರುವಾಗ ಅವನ ತೆವವಾದ ತುಟಿಗಳ ಸ್ಪರ್ಶಕ್ಕೆ ಅವಳಲ್ಲಿ ಆಸೆ ಆರಂಭವಾಗಿ ಅವನ ಕೂದಲಿನೊಳಗಡೆ ಬೆರಳುಗಳನ್ನು ಸೇರಿಸಿ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ಅವನ ಕೈಗಳು ಸರಿಗಮಗಳಲ್ಲಿ ನುಡಿಸ್ತಾ ಇದ್ದರೆ ಹೊಟ್ಟೆಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಬಿಲ್ಲಾಗಿ ಮಾರ್ಪಟ್ಟ ಅವಳ ವಕ್ರ ಸೌಂದರ್ಯ ಕಣ್ಣುಗಳಿಗೆ ಹಬ್ಬದಂತೆ ಕಾಣ್ತಾ ಇರಲು ಸೌಂದರ್ಯದ ಔತಣವನ್ನು ಸವಿಯಲು ಸಿದ್ಧನಾಗಿ ಮೊದಲು ತನ್ನ ಚೂಪಾದ ತುದಿ ಹಲ್ಲಿನ ಗಾಯವನ್ನು ಅವಳ ಹೃದಯದ ಮೇಲೆ ಮುದ್ರಿಸುವುದರೊಂದಿಗೆ ಅವಳು ಆಹ್ ಎಂಬ ಮೋರ್ನಿಂಗ್ ಸೌಂಡ್ ಆಗಲೇ ರಿಂಗ್ ಆದ ಫೋನ್ನ ರಿಂಗ್ ಟ್ಯೂನ್ ಜೊತೆಗೆ ಬೆರೆತು ಹೋಯಿತು. ಗಟ್ಟಿಯಾಗಿ ಕೇಳಿಸಿದ ರಿಂಗ್ ಟೋನ್ನಿಂದಾಗಿ ಇಬ್ಬರೂ ಕೂಡ ಪ್ರಜ್ಞಾವಸ್ಥೆಗೆ ಬಂದು ಇಬ್ಬರೂ ಒಬ್ಬರನ್ನೊಬ್ಬರ ನೋಡಿಕೊಂಡು ಅಕ್ಷತಾ ನಾಚಿಕೆಯಿಂದ ಕಣ್ಣುಗಳನ್ನು ಕೆಳಗೆ ಇಳಿಸಿದರೆ ಸೌರಭ್ ಕಣ್ಣುಗಳು ಉರಿತಾ ಇರುವ ಬೆಂಕಿಯ ಗೋಳಗಳನ್ನು ನೆನಪಿಸ್ತಾ ಇದ್ವು. ಆದರೆ ಆ ಕೋಪ ಫೋನ್ ಮಾಡಿದವ್ರ ಮೇಲೇನಾ ಅಥವಾ ಅಕ್ಷತಾ ಮೇಲೇನಾ ಎಂದ ಗೊತ್ತಿಲ್ಲ. ಆದರೂ ಕೂಡ ತೀರಿಸಿಕೊಳ್ಳೋದು ಮಾತ್ರ ಅಕ್ಷತಾ ಮೇಲೇನೆ. ಒಂದು ಬಾರಿ ಸಂಪೂರ್ಣವಾಗಿ ರಿಂಗ್ ಆಗಿ ಕಟ್ಟಾದ ಫೋನ್ ಮತ್ತೆ ಬಂದಾಗ ಅಕ್ಷತಾಯಿಂದ ಪಕ್ಕಕ್ಕೆ ಎದ್ದು ಫೋನನ್ನು ಕೈಗೆ ತೆಗೆದುಕೊಂಡನು ಸೌರಭ್. ಆಗಲೂ ಕೂಡ ನಾಚಿಕೆಯಿಂದ ಕಣ್ಣುಗಳನ್ನು ಕೆಳಗಡೆ ಇಳಿಸಿದ್ದರಿಂದ ಅವನ ಕಣ್ಣುಗಳಲ್ಲಿ ಕೋಪವನ್ನು ನೋಡದ ಅಕ್ಷತಾ ಸಾಮಾನ್ಯವಾಗಿಯೇ ಸೌರಭ್ನ ಪಕ್ಕಕ್ಕೆ ಸಾಗಿದ್ರಿಂದ ಅಲ್ಲಿಂದ ಎದ್ದು ತನ್ನ ಚದುರಿ ಹೋದ ಸೀರೆಯನ್ನು ಸರಿಪಡಿಸ್ಕೊಳ್ತಾ ಇದ್ಲು. ಡಿಸ್ಪ್ಲೇ ಮೇಲೆ ಕಾಣ್ತಾ ಇದ್ದ ಹೆಸರನ್ನು ನೋಡಿ ಕರೆ ಸ್ವೀಕರಿಸದೆ ಅಕ್ಷತಾಳನ್ನು ಕೋಪದಿಂದ ನೋಡ್ತಾ ಇದ್ದ. ಅವಳನ್ನು ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ, ಏನೇ ನೀನು, ನಾನೇನೋ ಮೂಡ್ನಲ್ಲಿ ಮುಂದುವರೆತಾ ಇರುವಾಗ ನಿಲ್ಲಿಸಬೇಕಾದದ್ದು ಹೋಗಿ ಇನ್ನೂ ನನ್ನನ್ನು ಪ್ರಚೋದಿಸಿ ನನ್ನೊಂದಿಗೆ ಕಮಿಟ್ ಆಗುವಂತೆ ಮಾಡಿ ಆ ನೆಪದಲ್ಲಿ ನನಗೆ ಪರ್ಮನೆಂಟ್ ಹೆಂಡತಿಯಾಗಿ ನನ್ನ ಪ್ರಾಪರ್ಟಿ ಎಲ್ಲವನ್ನ ಗಳಿಸಿಕೊಳ್ಳಲು ನೋಡ್ತಾ ಇದೀಯಾ ಎಂದನು ಸೌರಭ್ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಒತ್ತುತ್ತಾ. ಅಷ್ಟೊತ್ತಿಗೆ ಆಗಲೇ ಅವನ ಮಾತುಗಳಿಗೆ ಅಕ್ಷತಾ ಕಣ್ಗಳು ತುಂಬ ಹೋಗಿದ್ವು. ಭಯದಿಂದ ನೋಡ್ತಾ ಇರುವ ಅವಳ ಕಣ್ಣಿನಿಂದ ಕಣ್ಣೀರು ಜಾರಿ ಅವನ ಕೈಯನ್ನು ಮುಟ್ಟುವ ಕ್ಷಣದಲ್ಲಿ ಅವಳ ಕೆನ್ನೆಗಳನ್ನು ಬಿಟ್ಟು ದೂರಕ್ಕೆ ಎಸೆದಂತೆ ತಳ್ಳಿದನು. ಹೀಗೆ ತಳ್ಳಿದಾಗ ಅಕ್ಷತಾ ಕಾಲ್ಗಳು ತಾಗಿ ಜ್ಯೂಸ್ ಗ್ಲಾಸ್ ಪಕ್ಕಕ್ಕೆ ಬಿದ್ದಿತು. ಅದರಲ್ಲಿನ ಜ್ಯೂಸ್ ಕೂಡ ಎಲ್ಲವೂ ನೆಲದ ಮೇಲೆ ಚೆಲ್ಲೋಯ್ತು. ಕೆಳಗಡೆ ಬೀಳ್ತಾ ಇದ್ದ ಅಕ್ಷತಾ ಗೋಡೆಯ ಸಹಾಯದಿಂದ ನಿಂತು ಕೋಪದಿಂದ ಕೆಂಪಗಾಗಿರುವ ಸೌರಭ್ ಮುಖವನ್ನು ನೋಡಲು ಆಗದೆ ಭಯದಿಂದ ತಲೆ ತಗ್ಗಿಸಿದ್ರೆ 4ನೇ ಬಾರಿ ಮತ್ತೆ ಫೋನ್ ರಿಂಗ್ ಆಯಿತು. ಸೌರಭ್ ಫೋನು. ಇನ್ನು ಈ ಬಾರಿ ಫ್ರಸ್ಟ್ರೇಷನ್ನ ತಡೆಯಲಾರದೆ ಸೌರಭ್ ಕೋಪದಿಂದ ಅಕ್ಷತಾನ ನೋಡಿ, ಹೋಗು ಇಲ್ಲಿಂದ ಎದ್ದು ಹೋಗು ಎಂದು ಅವಳನ್ನು ಹೊರಗಡೆ ಕಳಿಸಿ ಫೋನ್ ಎತ್ತಿದ ತಕ್ಷಣವೇ, ನಿನಗೆ ಏನಾಗಿದೆ, ಯಾರು ನೀನು, ಯಾಕೆ ಸುಮ್ಮನೆ ಫೋನ್ ಮಾಡಿ ತಲೆ ತಿಂತಾ ಇದ್ದೀಯಾ, ಒಂದು ಬಾರಿ ಫೋನ್ ಎತ್ತಾ ಇಲ್ಲ ಅಂದರೆ ಬ್ಯುಸಿಯಾಗಿದ್ದಾನೆ ಅಂತ ಕೂಡ ಗೊತ್ತಾಗೋದಿಲ್ವಾ, ಓ ಕೈಯಲ್ಲಿ ಫೋನ್ ಇದೆ ಅಂತ ಗಟ್ಟಿಯಾಗಿ ಒತ್ತಾ ಇದೆಯಾ, ಅಷ್ಟೊಂದು ನಿನಗೆ ಕೈಗಳು ತುರಿಕೆ ಆದರೆ ಯಾವುದಾದ್ರೂ ಹುಡುಗಿಯನ್ನು ನೋಡಿ ಅವಳನ್ನು ಒತ್ತಾ ಇರು, ಆದರೆ ಹೀಗೆ ಒಂದು ಬಾರಿ ಫೋನ್ ಎತ್ಕೊಳ್ದೇ ಇದ್ದರೂ ಮತ್ತೆ ಮತ್ತೆ ಫೋನ್ ಮಾಡಿ ತಲೆ ಕೆಡಿಸಿದರೆ ನಿನ್ನ ಕುತ್ತಿಗೆ ಒತ್ತಿ ಕೊಲ್ತೇನೆ ಈ ಇಡಿಯಟ್ ಎಂದು ನಾನ್ ಸ್ಟಾಪ್ ಬೈಗುಳಗಳ ಮಾಲೆಯನ್ನು ಆರಂಭಿಸಿದನು ಸೌರಭ್. ಅತ್ತ ಸೌರಭ್ ಬೈಗುಳಗಳಿಗೆ ಕಿವಿಯಿಂದ ರಕ್ತಾನೇ ಹೊರಗೆ ಬರ್ತಾ ಇದ್ರೆ ಅಳುತ್ತಾ, ಸರ್ ಪ್ಲೀಸ್ ಸರ್, ಒಂದು ಬಾರಿ ನನಗೆ ಮಾತನಾಡಲು ಅವಕಾಶ ಕೊಡಿ ಸರ್ ಎಂದು ಅಳ್ತಾ ಇದ್ದನು ನಮ್ಮ ಅಸಿಸ್ಟೆಂಟ್. ಏನಿದೆ ಹೇಳಿ ಸಾಯಿ ದರಿದ್ರದವನೇ ಎಂದು ಮತ್ತೆ ಆರಂಭಿಸ್ತಾ ಇರುವ ಸಮಯದಲ್ಲಿ ತಾನು ಏನು ಹೇಳಬೇಕಾಗಿತ್ತೋ ಅದನ್ನೆಲ್ಲ ಹೇಳಿ ಟಕ್ ಎಂದು ಫೋನನ್ನು ಕಟ್ ಮಾಡಿದನು ಅಸಿಸ್ಟೆಂಟ್. ಕರೆ ಕಟ್ಟಾಗುವುದು ತಡವಾಗಿ ಅಸಹನೆಯಿಂದ ಕೋಪದಿಂದ ಕೂಗುತ್ತಾ ವಾಶ್ರೂಮ್ಗೆ ಹೋಗ್ಬಿಟ್ಟ.
ಆ ಕೋಪವನ್ನು ಹಾಗೆಯೇ ಉಳಿಸ್ಕೊಂಡು ಬ್ರೇಕ್ಫಾಸ್ಟ್ ಕೂಡ ಮಾಡದೆ ಮತ್ತೆ ಶೂಟಿಂಗ್ ಲೊಕೇಶನ್ಗೆ ಹೋಗ್ಬಿಟ್ಟನು ಸೌರಭ್. ಬ್ರೇಕ್ಫಾಸ್ಟ್ ಮಾಡದೆ ಹೋಗ್ತಾ ಇರುವ ಸೌರಭ್ನ ನೋಡಿದ ಅಕ್ಷತಾ, ನಾನೇನಾದರೂ ತಪ್ಪು ಮಾಡಿದ್ದೀನಾ ಎಂದು ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ಶೂಟಿಂಗ್ನಲ್ಲಿ ಇರುವ ಸೌರಭ್ ಬ್ರೇಕ್ ಟೈಮ್ನಲ್ಲಿ ತಾನು ಆರ್ಡರ್ ಮಾಡಿದ ಐಟಮ್ಸ್ ಬಂದಿವೆ ಎಂದು ಅವನಿಗೆ ಫೋನ್ ಬಂದಾಗ ಮನೆಗೆ ಫೋನ್ ಮಾಡಿ, ಡಸ್ಕಿ, ಕೊರಿಯರ್ ಬರ್ತಾ ಇದೆ ತಗೋ ಎಂದನು. ಹಾಂ ಸರಿ ಸರ್ ಎಂದು ಅವಳ ಧ್ವನಿಗಿಂತ ಮೊದಲು ಬೇರೊಬ್ಬರ ಧ್ವನಿ ಫೋನ್ನಲ್ಲಿ ಕೇಳಿದ ತಕ್ಷಣವೇ ಕಣ್ಣುಗಳು ಬೆಂಕಿಯನ್ನು ಸುರಿಸಿದವು. ಡಸ್ಕಿ, ಯಾರು ಬಂದಿದ್ದಾರೆ ಮನೆಗೆ? ಹೆದರುತ್ತಾ ಅದು ಮಾವಯ್ಯ ಅಂದಳು. ಶಟ್ ಅಪ್ ಡಸ್ಕಿ, ಇನ್ನೊಮ್ಮೆ ಅವನನ್ನು ಮಾವಯ್ಯ ಎಂದು ಕರೆದರೆ ನಾಲಿಗೆ ಕತ್ತರಿಸಾಕ್ತೇನೆ. ಅವನು ಯಾಕೆ ಬಂದಿದ್ದ ಅಲ್ಲಿಗೆ? ಅವನು ಒಬ್ಬನೇ ಬಂದಿದ್ದಾನಾ? ಅವನ ಜೊತೆ ಅವನ ಹೆಂಡತಿ ಕೂಡ ಬಂದಿದ್ದಾಳ? ಅದೇ ನನ್ನಿಂದ ಅಮ್ಮ ಎಂದು ಕರೆಸಿಕೊಳ್ಳಲು ತುಂಬ ನಾಟಕಗಳನ್ನು ಆಡ್ತಾಳಲ್ಲ, ಆ ಮಹಿಳೆ ಕೂಡ ಬಂದಿದ್ದಾಳಾ ಎಂದನು ಆವೇಶದಿಂದ. ಸೌರಭ್ ಎಷ್ಟು ಕೋಪದಲ್ಲಿದ್ದಾನೆ ಎಂದು ಅವನ ಮಾತುಗಳಲ್ಲೇ ಗೊತ್ತಾಗ್ತಾ ಇದ್ದರೆ ಭಯಪಡುತ್ತಲೇ ಇಬ್ಬರೂ ಕೂಡ ಒಟ್ಟಿಗೆ ಬಂದಿದ್ದಾರೆ ಎಂದಳು ನಿಧಾನವಾಗಿ ಅಕ್ಷತಾ. ಅವನು ಬಂದಿದ್ದಾನೆ ಎಂದು ಹೇಳಿದ ಮರುಕ್ಷಣವೇ ಶೂಟಿಂಗ್ಗೆ ಪ್ಯಾಕಪ್ ಹೇಳಿ ಲೊಕೇಶನ್ನಿಂದ ಹೊರಟನು ಸೌರಭ್. ಡ್ರೈವರ್ ಇದ್ದರೂ ಕೂಡ ಬೇಡ ಎಂದು ಹೇಳಿ ಸ್ವಂತವಾಗಿ ಡ್ರೈವ್ ಮಾಡುತ್ತಾ ಅರ್ಧ ಗಂಟೆಯ ದೂರವನ್ನು ಕರಗಿಸಿ ಕೇವಲ 15 ನಿಮಿಷಗಳಲ್ಲೇ ಧಾವಿಸಿ ಬಂದನು. ತನ್ನ ಕೋಪವನ್ನೆಲ್ಲ ಡ್ರೈವಿಂಗ್ ಮೇಲೆ ತೋರಿಸುತ್ತಾ ಜೆಟ್ ಸ್ಪೀಡ್ನಲ್ಲಿ ಮನೆಗೆ ಬಂದ ಸೌರಭ್ ಕಾರನ್ನು ಪಾರ್ಕ್ ಕೂಡ ಮಾಡದೆ ಒಂದು ಒದೆತದಿಂದ ಕಾರ್ ಡೋರನ್ನು ಮುರಿದು ಕಾರ್ ಇಳಿದು ಮನೆಯೊಳಗಡೆ ಬಂದನು. ಸೌರಭ್ ಹಾಸ್ಟೆಲ್ಗೆ ಕಾಲಿಟ್ಟ ತಕ್ಷಣವೇ ಅವರಿಬ್ಬರು ಸೋಫಾದಲ್ಲಿ ಕುಳಿತಿದ್ರೆ ಟೀ ಟ್ರೇ ಜೊತೆ ಅವರ ಮುಂದೆ ನಿಂತಿದ್ದ ಅಕ್ಷತಾನ ನೋಡಿದ ಅವನ ಕಣ್ಗಳು ಬೆಂಕಿಯನ್ನೇ ನುಂಗಿದ್ವು ಅನ್ನುವಷ್ಟು ಕೆಂಪಗಾಗಿ ಹೋಗಿದ್ವು ಸೌರಭ್ ಕಣ್ಣುಗಳು. ಚಂಡಮಾರುತದಂತೆ ಮನೆಯೊಳಗಡೆ ಧಾವಿಸಿ ಬಂದ ಸೌರಭ್ ಅಕ್ಷತಾ ಕೈಯಲ್ಲಿ ಇದ್ದ ಟೀ ಟ್ರೇಯನ್ನು ಕೆಳಗೆ ಕೈಯನ್ನು ಇಟ್ಟು ಗಾಳಿಯಲ್ಲಿ ವೇಗವಾಗಿ ತೂದಿ ಎಸೆದನು. ಒಂದೇ ಸಮನೆ ಗಾಳಿಯಲ್ಲಿ ಹಾರಿದ ಪ್ಲೇಟ್, ಟೀ ಕಪ್ಸ್, ಟೀ ಸಮೇತ ಚೆಲ್ಲಾಪಿಲ್ಲಿಯಾಗಿ ಹಾಲ್ನ ತುಂಬ ಬಿದ್ವು. ಸೌರಭ್ನೊಳಗಿನ ಆವೇಶವನ್ನು ನೋಡಿ ಅಕ್ಷತಾ ನಡುಗಿ ಹೋದರೆ ಅವನ ಕಣ್ಣುಗಳಲ್ಲಿ ಸುರಿಯುವ ಅಗ್ನಿಜ್ವಾಲೆಗಳನ್ನು ಸುರಿಸ್ತಾ ಇದ್ದರೆ ಅಕ್ಷತಾ ಕಡೆಗೆ ತಿರುಗಿ ಒಂದು ಪೆಟ್ಟನ್ನು ಕೊಟ್ಟನು ಅವಳಿಗೆ. ಸೌರಭ್ ಪೆಟ್ಟಿಗೆ ನೆಲಕ್ಕೆ ಅಪ್ಪಳಿಸಿದಾಗ ಸೋಫಾದಲ್ಲಿ ಕುಳಿತಿದ್ದ ಇಬ್ಬರು ಕೂಡ ನಡುಗಿ ಹೋಗಿ ನಿಂತ ಸ್ಥಾನಕ್ಕೆ ಬಂದರು. ಕೃಷ್ಣ ಮತ್ತು ರಾಧಾ. ಕೆಳಗಡೆ ಬಿದ್ದ ಅಕ್ಷತಾ ಹತ್ತಿರ ಹೋಗಿ ಅವಳ ಕೂದಲನ್ನು ಹಿಡಿದು ಮೇಲೆ ಎತ್ತಿ, ಯಾರನ್ನ ಕೇಳಿ ಅವರನ್ನು ನನ್ನ ಮನೆಗೆ ಬರಲು ಬಿಟ್ಟೆ? ನೀನು ಓಸಿಯಾಗಿ ಬಿದ್ದು ತಿಂತಾ ಇರೋದು ಸಾಕಾಗೋದಿಲ್ಲ ಎಂಬಂತೆ ಬಂದವರನ್ನೆಲ್ಲ ನಾನು ಇಲ್ಲದ ಸಮಯದಲ್ಲಿ ನನ್ನ ಮನೆಗೆ ಬರಲು ಬಿಟ್ಟಿದ್ದೀಯಲ್ಲದೆ ಆ ಬೀದಿ ನಾಯಿಗಳಿಗೆ ಮರ್ಯಾದೆ ಬೇರೆ ಮಾಡ್ತಾ ಇದ್ದೀಯಾ? ಯಾರು ಕೊಟ್ಟಿದ್ದಾರೆ ನಿನಗೆ ಆ ಹಕ್ಕು ಎಂದು ಗರ್ವದಿಂದ ಅವಳ ಕೆನ್ನೆಗೆ ಹೊಡೆಯಲು ಕೈ ಎತ್ತಿದ ತಕ್ಷಣವೇ ತುಟಿ ಸಿಗಿದು ಕೆಳಗಡೆ ಜಾರಿದ ರಕ್ತ ಅವಳ ಗಲ್ಲವನ್ನು ಒದ್ದೆ ಮಾಡಿದರೆ ನೀಲಿ ಕಣ್ಗಳಿಂದ ಸುರಿದ ಕಣ್ಣೀರಿನ ಧಾರೆ ಅವಳ ಕೆನ್ನೆಗಳನ್ನು ಒದ್ದೆ ಮಾಡಿದ್ವು. ಅವನ ಕೈ ಮತ್ತೆ ಎತ್ತಿದ ತಕ್ಷಣವೇ ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಚಿದ್ಲು ಅಕ್ಷತಾ. ಅವಳ ಭಯವನ್ನು ನೋಡಿ ಕೋಪವನ್ನೆಲ್ಲ ಮುಷ್ಟಿಯಲ್ಲಿ ಬಿಗಿ ಹಿಡಿದ ಸೌರಭ್ ಅಕ್ಷತಾನ ಬಿಟ್ಟು ಹಿಂದಕ್ಕೆ ತಿರುಗಿದ. ಸೌರಭ್ ಆ ಪಂಚ್ನ ಪವರನ್ನು ಅದಕ್ಕಿಂತ ಡಬಲ್ ಫೋರ್ಸ್ನೊಂದಿಗೆ ಕೃಷ್ಣ ಅವರ ಹೊಟ್ಟೆಗೆ ಒಂದೇ ಒಂದು ಪಂಚ್ ಕೊಟ್ಟನು. ಪಾಪ, ಪಂಚ್ಗೆ ಒಂದೇ ಸಮನೆ ಹಿಂದೆ ಇದ್ದ ಸೋಫಾದಲ್ಲಿ ಕುಸಿದು ಬಿದ್ದು ಹೊಟ್ಟೆಯಲ್ಲಿನ ಕರುಳುಗಳು ಎಲ್ಲವೂ ಕದಲಿ ಬಾಯಿಂದ ರಕ್ತ ಹೊರಗೆ ಬಂದಾಗ ಮಗ ಸೌರಭ್ ಅವರು ಎನ್ನುತ್ತಿದ್ದ ರಾಧಾ ಅವರಿಗೆ ಬೆರಳು ತೋರಿಸುತ್ತಾ, ಛೀ, ಸುಮ್ಮನೆ ಇರು, ಇನ್ನೊಮ್ಮೆ ನನ್ನನ್ನು ಹಾಗೆ ಕರೆದ್ರೆ ಹೆಂಗಸು ಎಂದು ಕೂಡ ನೋಡದೆ ಚಪ್ಪಲಿಯಿಂದ ಹೊಡಿತೇನೆ ಎಂದನು ರಾಧಾ ಅವರಿಗೆ. ಅವನ ಮಾತಿನ ಪೆಟ್ಟಿಗೆ ರಾಧಾ ಬಾಯಿಗೆ ಎರಡೂ ಕೈಗಳನ್ನು ಅಡ್ಡ ಇಟ್ಟು ಮ್ಯೂಟ್ ಆದರು. ಕೃಷ್ಣ ಕಡೆಗೆ ತಿರುಗಿ ಸೋಫಾದಲ್ಲಿ ಕುಸಿದು ಬಿದ್ದಿದ್ದ ಸೋಫಾ ಮೇಲೆ ಕಾಲನ್ನು ಇಟ್ಟು ಗಟ್ಟಿಯಾಗಿ ಒದ್ದಾಗ 5 ಅಡಿ ದೂರ ಸರಿದನು ಅವನು ಸೋಫಾ ಜೊತೆಗೆ. ಹೌ ಡೇರ್ ಯು ಕಮ್ ಟು ಮೈ ಹೌಸ್ ಎಂದು ಕೆಳಗಡೆ ಬಿದ್ದಿದ್ದವನ ಗಲ್ಲ ಹಿಡಿದು ಮೇಲೆ ಎತ್ತಿ ಎಳೆದುಕೊಂಡು ಹೊರಗಡೆ ಹೋಗ್ತಾ ಇರುವಾಗ ಅಡ್ಡ ಬಂದ ರಾಧಾ, ಸೌರಭ್ ಅವನು ನಿಮ್ಮ ಅಂತ ಮಾತನ್ನು ಮುಂದುವರ್ಸೋಕ್ಕೂ ಮುಂಚೆ ರಾಧಾ ಮಾತು ಪೂರ್ತಿಯಾಗದೆ ಆಕೆಯ ಕುತ್ತಿಗೆ ಸೌರಭ್ ಕೈಗಳಲ್ಲಿ ನಜ್ಜುಗುಜ್ಜಾಗ್ತಾ ಇದ್ರೆ, ಮತ್ತೊಮ್ಮೆ ನಿನ್ನ ಬಾಯಿಂದ ಆ ಮಾತು ಬರೋದು ಮಾತ್ರ ಅಲ್ಲ, ಕನಿಷ್ಠ ಆ ಯೋಚನೆ ಬಂದರೂ ಕೂಡ ಬಾಯಿಯಲ್ಲಿ ಆ್ಯಸಿಡ್ ಸುರಿದ್ಬಿಡ್ತೀನಿ
ಎಂದು ಅವಳ ಕುತ್ತಿಗೆಯನ್ನು ಬಿಟ್ಟ. ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ, ನಾನು ಮನೆಯೊಳಗಡೆ ಕಾಲಿಡಲು ನೋಡಿದರೆ ಆ ಮನೆಯಲ್ಲಿಯೂ ಕೂಡ ಸ್ಥಾನವಿಲ್ಲದಂತೆ ಮಾಡ್ತೇನೆ ಎಂದು. ಆದರೆ ನೀನು ಕೇಳಲಿಲ್ಲ ಅಲ್ವಾ. ನನ್ನ ಮನೆಗೆ ಬಂದು ನನ್ನ ಹೆಂಡತಿಯೊಂದಿಗೆ ಮಾತಾಡ್ತಾ ಇದ್ದೀಯಾ. ಈಗ ನೋಡು ನಿನ್ನ ಪರಿಸ್ಥಿತಿ ಏನು ಎಂದು. ಕೃಷ್ಣ ಅವರನ್ನು ಎಳೆದುಕೊಂಡು ಹೋಗ್ತಲೇ ಹೇಳಿ ಗೇಟ್ ಹೊರಗೆ ಕೃಷ್ಣ ಅವರನ್ನು ದೂಕಿ ಎಸೆದು ಬಂದ. ರಾಧಾ ಅವರನ್ನು ಕೂಡ ಕುತ್ತಿಗೆ ಹಿಡಿದು ಕೃಷ್ಣ ಮೇಲೆಯೇ ತಳ್ಳಿದ. ಮತ್ತೊಮ್ಮೆ ಈ ಮನೆಗೆ ಬರುವುದು ಮಾತ್ರ ಅಲ್ಲ, ನನ್ನ ಹೆಂಡತಿಯೊಂದಿಗೆ ಮಾತನಾಡಲು ಯೋಚನೆ ಬಂದರೂ ನಾನು ಹುಚ್ಚು ಹಿಡಿದವನು. ಲಾರಿ ಕೆಳಗಡೆ ಇಟ್ಟು ತುಳಿಸ್ಬಿಡ್ತೀನಿ ನಿಮ್ಮಿಬ್ಬರನ್ನು. ಕೇಸ್ ಕೂಡ ಇಲ್ಲದಂತೆ ಹೇಗೆ ಮಾಡೋದು ಎಂದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದು ಎಚ್ಚರಿಕೆ ಕೊಟ್ಟು ಗೇಟ್ ಹತ್ತಿರ ಇದ್ದ ವಾಚ್ಮ್ಯಾನ್ಗೆ ಗಟ್ಟಿಯಾಗಿ ಒಂದು ಹೊಡೆದು, ಮನೆಗೆ ಯಾವ ಬೀದಿ ನಾಯಿಗಳು ಬರ್ತಾ ಇವೆ ಎಂದು ಗೊತ್ತಾಗೋದಿಲ್ವಾ. ನನಗೆ ಫೋನ್ ಮಾಡಿ ಹೇಳಲು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ. ಇದೇ ನಿನಗೆ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್. ಮತ್ತೊಮ್ಮೆ ಇವರು ಗೇಟ್ ದಾಟಿ ಒಳಗಡೆ ಬಂದರೆ ನೀನು ಈ ಗೇಟಿಂದ ದಾಟಿ ಹೊರಗಡೆ ಹೋಗಿರ್ತೀಯ ಎಂದು ಆವೇಶದಿಂದ ಹೇಳಿ ಗೇಟನ್ನು ಗಟ್ಟಿಯಾಗಿ ಮುಚ್ಚಿ ಮನೆಯೊಳಗಡೆ ಹೋಗಿಬಿಟ್ಟನು ಸೌರಭ್. ಸೌರಭ್ ಗೇಟ್ ಹಾಕಿ ಒಳಗಡೆ ಹೋಗ್ತಲೇ ಕೆಳಗಡೆ ಬಿದ್ದಿದ್ದ ರಾಧಾಕೃಷ್ಣ ನಗುತ್ತಾ ಎದ್ದು ಒಬ್ಬರನ್ನೊಬ್ಬರು ನೋಡಿಕೊಂಡು ಪರಸ್ಪರ ಹೊರಗೆ ಹೋಗಿಬಿಟ್ಟರು. ಆವೇಶದಿಂದ ಒಳಗೆ ಹೋದ ಸೌರಭ್ಗೆ ಹಾಲ್ನಲ್ಲಿ ಅಕ್ಷತಾ ಕಾಣಿಸದೇ ಇರಲು ಕೋಪದಿಂದ ಅಲ್ಲೇ ಮತ್ತೊಂದು ಸೋಫಾದಲ್ಲಿ ಕುಳಿತು ತನ್ನ ತಲೆ ಕೂದಲಿನೊಳಗಡೆ ಬೆರಳುಗಳನ್ನು ಇಟ್ಕೊಂಡು ಅಸಹನೆಯಿಂದ ಇದ್ದನು ಸೌರಭ್. ಸ್ವಲ್ಪ ಸಮಯದ ನಂತರ ತುಂಬ ನಿಧಾನವಾಗಿ ಅಳುವ ಸದ್ದು ಅವನ ಕಿವಿಗೆ ಲಘುವಾಗಿ ಕೇಳಿಸ್ತಾ ಇದ್ದರೆ ಅವನ ಕಣ್ಣುಗಳನ್ನು ತೆರೆದು ಡಸ್ಕಿ ಎಂದು ಗಂಭೀರವಾದ ಧ್ವನಿಯಿಂದ ಕರೆದನು. ಕಿಚನ್ನಲ್ಲಿ ಒಂದು ಮೂಲೆಯಲ್ಲಿ ಅಡಗಿಕೊಂಡು ಗಟ್ಟಿಯಾಗಿ ಅಳ್ತಾ ಇದ್ದ ಅಕ್ಷತಾ ಅವನ ಕರೆಯನ್ನು ಕೇಳಿ ದಿಗ್ಭ್ರಾಂತಳಾಗಿ ಎದ್ದು ಓಡುತ್ತಾ ಅವನ ಮುಂದೆ ಬಂದು ನಿಂತಳು. ಕೆನ್ನೆ ಎಲ್ಲವೂ ಚೆನ್ನಾಗಿ ಊದಿಕೊಂಡು ನಡುಗುತ್ತಾ ಅವನ ಮುಂದೆ ಕೈಗಳನ್ನು ಕಟ್ಟಿಕೊಂಡು ನಿಂತಳು ಅಕ್ಷತಾ. ತುಂಬ ಸೀರಿಯಸ್ ಟೋನ್ನೊಂದಿಗೆ ಅವ್ರು ಯಾಕೆ ಬಂದಿದ್ರು, ಯಾವಾಗ ಬಂದರು, ನಿನ್ನೊಂದಿಗೆ ಏನು ಮಾತನಾಡಿದರು ಎಂದನು. ನೀವು ಫೋನ್ ಮಾಡುವ 10 ನಿಮಿಷಗಳ ಮೊದಲು ಬಂದರು ಸರ್ ಎಂದು ನಿಂತು ನಿಂತು ಅಳುವ ಮಧ್ಯದಲ್ಲಿ ನಡುಗುವ ಧ್ವನಿಯಿಂದ ಹೇಳ್ತಾ ಇದ್ದ ಅಕ್ಷತಾ ವಾಯ್ಸನ್ನು ಕೇಳಿ ತಲೆಯನ್ನು ಮೇಲೆ ಎತ್ತಿ ನೋಡಿದ ಸೌರಭ್ಗೆ ಅಕ್ಷತಾ ಮುಖವನ್ನು ನೋಡಿದ ತಕ್ಷಣವೇ ಫಸ್ಟ್ ಟೈಮ್ ಅವಳ ಮೇಲೆ ಕರುಣೆ ಅನಿಸಿತು. ಅವಳ ಕೆನ್ನೆಯ ಮೇಲೆ ಅವನ 4 ಬೆರಳುಗಳು ಮುದ್ರೆಗಳ ಬಿದ್ದಿದ್ದಲ್ಲದೆ ಕೆನ್ನೆ ಬೋರೆ ಹಣ್ಣಿನಂತೆ ಊದ್ಕೊಂಡಿತ್ತು. ಅವಳನ್ನು ಸೋಫಾದ ಮೇಲೆ ಕೂರಿಸಿ ಕಿಚನ್ಗೆ ಹೋಗಿ ಐಸ್ ಕ್ಯೂಬ್ಸ್ಗಳನ್ನು ಬಟ್ಟೆಯಲ್ಲಿ ಹಿಡಿದುಕೊಂಡು ಬಂದು ಅವಳ ಕೆನ್ನೆಗೆ ಒತ್ತಿ ಇದನ್ನು ಹೀಗೆ ಮಾಡ್ತಾ ಇರು ಎಂದು ಅವಳಿಗೆ ಹೇಳಿ ಅವನು ಹೊರಗೆ ಹೋಗಿಬಿಟ್ಟನು. ಮನಸ್ಸಿನಲ್ಲಿ ತುಂಬ ದುಃಖದಿಂದನೇ ಇದ್ದನು ಅವನು ಆ ಸಮಯದಲ್ಲಿ. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೌರಭ್ ಯಾಕೆ ಹೀಗೆ ಆಡ್ತಾನೆ, ಯಾಕೆ ಅವನಿಗೆ ಯಾರನ್ನು ಕಂಡರೂ ದ್ವೇಷ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿತಾ ಹೋಗುತ್ತೆ.